ಮಠಾಧೀಶರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗುವುದು ಖಂಡನೀಯ. ಹೊಸಕೋಟೆ ನಗರದಲ್ಲಿ ಸಾಯಿ ಮಂಜುನಾಥ ಸ್ವಾಮಿ ಹೇಳಿಕೆಯನ್ನು ಖಂಡಿಸಿ ತಿಗಳ ಸಂಘದ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಸಿ ಮುನಿಯಪ್ಪ ಸೇರಿದಂತೆ ಇತರ ಮುಖಂಡರಿಂದ ಸುದ್ದಿಗೋಷ್ಠಿ. ದೇಶದಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಬಿರುಸಿನ ಚಟುವಟಿಕೆಯಿಂದ ಮತಯಾಚನೆ ಮಾಡಲು ಮುಂದಾಗಿದ್ದವು. ಇನ್ನು ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಂತೆ ವಿವಿಧ ಭಾಗಗಳಲ್ಲಿ ವನ್ನಿಕುಲ ರಾಜ್ಯ ತಿಗಳ ಕ್ಷತ್ರಿಯ ಸಮುದಾಯದವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧವಾಗಿ ಮತ ನೀಡುವಂತೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ಹೇಳಿಕೆಗಳನ್ನು ನೀಡುತ್ತಿದ್ದರು. ನಿನ್ನೆ ಏಕಾಏಕಿ ಸಾಯಿ ಮಂಜುನಾಥ ಸ್ವಾಮಿಗಳು ಕೇವಲ ಒಂದು ಪಕ್ಷದ ಪರವಾಗಿ ಅಂದರೆ ಬಿಜೆಪಿ ಪಕ್ಷದ ಪರವಾಗಿ ಸಮುದಾಯದವರು ಮತ ನೀಡಬೇಕೆಂದಿರುವುದು ಖಂಡನೀಯವಾಗಿದೆ. ತಿಗಳ ಸಮುದಾಯದವರು ರಾಜ್ಯಾದ್ಯಂತ ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಕೂಡ ಎಲ್ಲ ಪಕ್ಷಕ್ಕೂ ಸಮುದಾಯಕ್ಕೆ ಬೆಂಬಲವಾಗಿರಬೇಕೇ ಹೊರತು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಬಾರದೆಂದು ಹೊಸಕೋಟೆ ತಾಲೂಕು ತಿಗಳ ಸಂಘದ ಅಧ್ಯಕ್ಷರಾದ ಸಿ ಮುನಿಯಪ್ಪನವರು ಸೇರಿದಂತೆ ಧರ್ಮರಾಯಸ್ವಾಮಿ ದೇವಾಲಯದ ಖಜಾಂಚಿಗಳಾದ ಮೋಹನ್ ರವರು, OBC ಜಿಲ್ಲಾ ಕಾರ್ಯದರ್ಶಿಯಾದ ಕೃಷ್ಣಪ್ಪನವರು ಹಾಗೂ ಮುಖಂಡರಾದ ಸುಬ್ರಹ್ಮಣ್ಯವರು ಸೇರಿದಂತೆ ಇನ್ನಿತರ ತಿಗಳ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಯಿ ಮಂಜುನಾಥ ಸ್ವಾಮಿ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಹುದ್ದೆಗಳನ್ನು ತಿಗಳ ಸಮುದಾಯಕ್ಕೆ ನೀಡಿದ್ದು, ಹೊಸಕೋಟೆಯಲ್ಲಿ ಕೂಡ ಸಾಕಷ್ಟು ಹುದ್ದೆಗಳನ್ನು ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸುತ್ತೇವೆ ಎಂದಿದ್ದಾರೆ. ನಮ್ಮ ಸಾಯಿ ಮಂಜುನಾಥ ಸ್ವಾಮಿಗಳು ಒಂದು ಪಕ್ಷದ ಪರವಾಗಿ ಮಾತಾಡಿರೋದನ್ನು ನಾನು ಖಂಡಿಸ್ತೇನೆ. ಇವತ್ತು ಸ್ವಾಮಿ ಮಠ ಅಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ಬೇಕಾದಂಥ ಮಠ. ಇಲ್ಲಿ ನಮ್ಮ ಸಮಾಜಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. ಬೆಂಗಳೂರು ಇತಿಹಾಸ ಕರಗವನ್ನು ಮಾಡಿರುವಂಥ ಒಂದು ನಮ್ಮ ಸಮಾಜ. ಅದೇ ರೀತಿ ಎಲ್ಲ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಆನೇಕಲ್ಲು, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಕರಗ ಶಕ್ತಿಗಳನ್ನು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜ. ಇವತ್ತು ನಮ್ಮ ಸ್ವಾಮಿಗಳು ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಬ್ಬ ಅಭ್ಯರ್ಥಿ ಪರವಾಗಿ ಮಾತಾಡಿರೋದನ್ನು ನಾನು ಖಂಡಿಸ್ತೇನೆ. ಇಲ್ಲಿ 40-50 ವರ್ಷಗಳಿಂದ ಮಾನ್ಯ ದೇವರಾಜ ಅರಸು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಈ ತಾಲೂಕಿನಲ್ಲಿ ಸ್ಥಳೀಯವಾಗಿ ಚನ್ನಬೇರೇಗೌಡರು, ಬಚ್ಚೇಗೌಡರು ಇರ್ಬೋದು, ಹಿಂದುಳಿದ ಜಾತಿಗಳಿಗೆ ಅನೇಕರಿಗೆ ಅವಕಾಶಗಳು ಕೊಟ್ಟು ವಿಧಾನ ಪರಿಷತ್ ಸದಸ್ಯರು ಮಾಡಿದರು, ಶಾಸಕರು ಮಾಡವ್ರೆ, ಮಹಾನಗರ ಪಾಲಿಕೆ ಅಧ್ಯಕ್ಷರು ಮಾಡವ್ರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡವ್ರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡವ್ರೆ, BMRD ಅಧ್ಯಕ್ಷರು ಮಾಡವ್ರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಮಾಡವ್ರೆ. ಸಹಕಾರ ಸಂಘಗಳಲ್ಲಿ ಎಲ್ಲ ಹಿಂದುಳಿದವರಿಗೆ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸ್ಥಳೀಯವಾಗಿ ಇವತ್ತು ಚನ್ನಬೇರೇಗೌಡರು, ಬಚ್ಚೇಗೌಡರು, ಅದೇ ರೀತಿ ಹಿಂದೆ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಅವರು, ಬಂಗಾರಪ್ಪನವರು, ವಿಶೇಷವಾಗಿ 2 ಬಾರಿ ಸಿದ್ದರಾಮಯ್ಯನವರು ನಮ್ಮ ಕರಗ ಶಕ್ತಿಗಳಿಗೆ ಕಳೆದ ಅವರ ಅವಧಿಯಲ್ಲಿ ಕನಿಷ್ಠ 2 ಲಕ್ಷ ಅಂತ ವಿತರಣೆ ಮಾಡಿದರು. ಈಗ 3 ಕೋಟಿಯನ್ನು ಸರ್ಕಾರದಿಂದ ರಿಲೀಸ್ ಮಾಡವ್ರೆ. ಈ ಚುನಾವಣೆ ಇರೋದ್ರಿಂದ ಚುನಾವಣೆ ಆದ ಮೇಲೆ ಎಲ್ಲ ಕರಗಗಳಿಗೂ 3 ಲಕ್ಷ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಅದಂತೆ ಅವರು ಬಿಡುಗಡೆ ಮಾಡ್ತಾರೆ. ಅದಕ್ಕೋಸ್ಕರ ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಹಿಂದುಳಿದ ಸಮುದಾಯಗಳಿರ್ಬೋದು, ಎಲ್ಲ ಏನು ನಮ್ಮ ಹಿಂದುಳಿದ ಸೇರ್ತಕ್ಕಂಥ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತ ಕೊಟ್ಟು ನಮ್ಮನ್ನು ರಕ್ಷಾರಾಮಯ್ಯನವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಹಿಂದುಳಿದ ವರ್ಗ ಸಮಾಜ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ, ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಇಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಮಾನ್ಯ ಶರತ್ ಬಚ್ಚೇಗೌಡರು ಮಾಡಿಕೊಟ್ಟಿದ್ದರಿಂದ ನಾವು ಯಾವತ್ತೂ ಅವರ ಹಿಂದೆ ಇರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ನನಗೆ ನಮ್ಮ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿ ನಾನು ಸುಮಾರು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ, APMC ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಇನ್ನೂ ಬೇರೆ ಬೇರೆ ಕೋಲಾರ ಜಿಲ್ಲೆಯಲ್ಲಿ ಕುರುಬರಿಗೆ, ತಿಗಳರಿಗೆ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡಿದರು. ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ ನೆಲಮಂಗಲದಲ್ಲಿ ಮಾಡಿದರು. ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿರೋದು. BJPಯಲ್ಲಿ ಈ ಸಮಾಜಕ್ಕೆ 1 ಪೈಸೆಯಷ್ಟು ಸಹಾಯ ಆಗಿಲ್ಲ. ಅದಕ್ಕೋಸ್ಕರ ನಾನು ಸ್ವಾಮಿಗಳಲ್ಲಿ ಕಿವಿ ಮಾತು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಒಂದು ಪಕ್ಷಕ್ಕೆ ನೀವು ಸೀಮಿತ ಆಗಬಾರ್ದು. ಈ ಜನಾಂಗ 45 ವರ್ಷದಿಂದ ಎಲ್ಲ ಪಕ್ಷದಲ್ಲಿ ಬಂದ, ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಈ ಸಮಾಜ ಜಾಸ್ತಿ ಗುರುತಿಸ್ಕೊಂಡಿರುವಂಥ ಸಮಾಜ. ಆದ್ದರಿಂದ
ನಾವು ಮುಂದೆ 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಾವು ಹೆಚ್ಚಿನದಾಗಿ ಈ ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ರಕ್ಷಾರಾಮಯ್ಯನವ್ರಿಗೆ ಮತ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ದೇವನಹಳ್ಳಿ, ಗಡ್ಲಾಪುರ, ನೆಲಮಂಗಲ ಎಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ಈಗ ಹೊಸಕೋಟೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾವು ನಮ್ಮ ಮುಖಂಡರನ್ನು ಕರೆದು ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಪ್ರಚಾರ ಕೊಟ್ಟಿದ್ದರು. ಸಂಘದ ಒಂದು ಅಧ್ಯಕ್ಷರಾಗಿ ಇವರು ನಮ್ಮ ಕರಗ ದೇವಸ್ಥಾನದ ಖಜಾನ್ಸಿಗಳಾಗಿ ನಮ್ಮ ಕಮಿಟಿಯವರೆಲ್ಲ ಬಂದಿರೋದ್ರಿಂದ ಅವ್ರ ಮುಖಾಂತರ ಒಂದು ಪತ್ರಿಕೆ ಹೇಳಿಕೆ ಹೋಗಲಿ, ನಮ್ಮ ಜನಕ್ಕೆ ಸುದ್ದಿ ಮುಟ್ಟಿದೆ ಅಂತೇಳಿ ನಮ್ಮ ಸಮಾಜಕ್ಕೂ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳವರು ನಮಗೆ ರಕ್ಷಾರಾಮಯ್ಯನಿಗೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಮನವಿ. ನಾನು ಹೊಸಕೋಟೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಖಜಾಂಚಿ ಮೋಹನ್. ನಾವು ಸುಮಾರು 50 ವರ್ಷಗಳಿಂದ ನಮ್ಮ ಜನಾಂಗದವರು ಕಾಂಗ್ರೆಸ್ ಪಾರ್ಟಿಗೆ ದುಡ್ಕೊಂಡು ಬಂದಿದ್ದೀವಿ. ಈಗ ಮೊನ್ನೆ ನಮ್ಮ ತಿಗಳರ ಸಂಘ ವತಿಯಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಸುಧಾಕರ್ ಅವರು ನಮ್ಮ ಜನಾಂಗದವರಿಗೆ ಯಾವುದಕ್ಕೂ ಸ್ಪಂದಿಸೋದಿಲ್ಲ, ಏನಕ್ಕೆ ಹೋದ್ರೂ ಹತ್ರನೂ ಸೇರಿಸೋದಿಲ್ಲ, ಅವರಿಗೆ ಓಟ್ ಕೊಡಲೇಬಾರದು ಅಂತ ಹೇಳಿಕೆ ಕೊಟ್ಟಿದ್ದರು. ಈಗ ನಿನ್ನೆ ನಮ್ಮ ಜನಾಂಗಕ್ಕೆ ಸೇರಿದ ಒಬ್ಬ ಸ್ವಾಮೀಜಿಯವರು BJPಗೆ ಮಾಡಬೇಕು ಅನ್ನೋ ಒಂದು ಒತ್ತಾಯನ ಜನಾಂಗದ ಮೇಲೆ ಬರೋ ಹಾಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಸ್ವಾಮೀಜಿಗಳಲ್ಲಿ ಇಬ್ಬರು ಸ್ವಾಮೀಜಿಗಳು ನಮ್ಮ ಜನಾಂಗದಲ್ಲಿದ್ದಾರೆ. ಯಾರೂ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಬಿಡಬೇಡಿ, ನೀವು ಎಲ್ಲ ಪಕ್ಷಕ್ಕೂ ಒಂದೇ ಥರ ನೋಡಬೇಕು. ನೀವು ಜನಾಂಗದಲ್ಲಿ ಇದ್ದಾರೆ, ಈ ಕಡೆ ಆ ಕಡೆ ಇದ್ದಾರೆ, ಬಟ್ ಹೆಚ್ಚಿಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ನಮ್ಮ ಜನಾಂಗ. ನಾವು ಕೇಳ್ಕೊಳ್ಳೋದಿಷ್ಟೇ, ಹಿಂದುಳಿದ ವರ್ಗದವರು ನಮ್ಮ ರಕ್ಷಾರಾಮಯ್ಯನವರು ಆಗಿರೋದ್ರಿಂದ ಅವ್ರಿಗೆ ನಾವು ಈ ಸಾರಿ ನಮ್ಮ ಜನಾಂಗ ಮತ್ತು ಇತರೆ ಹಿಂದುಳಿದ ವರ್ಗದವರು ಓಟ್ ಹಾಕ್ಬೇಕಂತೇಳಿ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ನಾನು ಕೇಳ್ಕೊಳ್ಳೋದು ನಮ್ಮ ಜನಾಂಗದವರು ಎಲ್ಲರಿಗೂ ಅಷ್ಟೇ, ದಯವಿಟ್ಟು ಎಲ್ಲರೂ ನಮ್ಮ ರಕ್ಷಾರಾಮಯ್ಯನಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ವಿನಂತಿ